शन्नो मित्रश्शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायु त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ओम शांति 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 ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ ಸಮೃದ್ಧಿಕರ ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಯುಗಾದಿ ಭವಿಷ್ಯ 19ನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಯುಗಾದಿ, ಚಾಂದ್ರಮಾನ ಯುಗಾದಿ. ನಾಡಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ದ್ವಾದಶ ರಾಶಿ ಗೋಚಾರ ಫಲ ಹೇಗಿದೆ ನಿಮ್ಮ ರಾಶಿ ನೋಡೋಣ. ಕ್ರಮವಾಗಿ ಮಿಥುನ ರಾಶಿ. ಮಿಥುನ ರಾಶಿ ಅಂತಂದ್ರೆ ಮೃಗಶಿರ ನಕ್ಷತ್ರ 3ನೇ ಪಾದ 4ನೇ ಪಾದ, ಆರ್ದ್ರ ನಕ್ಷತ್ರದ 4 ಪಾದಗಳು, ಪುನರ್ವಸು ನಕ್ಷತ್ರದ 1ನೇ ಪಾದ ಹಾಗೂ 2ನೇ ಪಾದ, ಒಟ್ಟು 9 ಪಾದ ಸೇರಿ ಮಿಥುನ ರಾಶಿ. ಮಿಥುನ ರಾಶಿಗೆ ಶುಭವಾರ ಬುಧವಾರ, ಶುಕ್ರವಾರ, ಭಾನುವಾರ. ಶುಭವರ್ಣ ಕೆಂಪು, ಹುಲ್ಲು ಹಸಿರು, ಶ್ಯಾಮ ಬಣ್ಣ. ಶುಭ ದಿಕ್ಕು ಉತ್ತರ. ಶುಭ ಸಂಖ್ಯೆ 3, 5, 6, 8. ಶುಭ ದಿನಾಂಕ 5, 14, 23. ಗುರುವು ಮಿಥುನ ರಾಶಿ ಮತ್ತು ಸಿಂಹ ರಾಶಿಗಳಲ್ಲಿ ಸಂಚಾರ ಮಾಡುವಾಗ, ಅಂದ್ರೆ ಈಗ ಪ್ರಸ್ತುತ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯಲ್ಲೇ ಗುರು ಇದೆ, ಅಂದ್ರೆ ನಿಮ್ಮ ರಾಶಿಯಲ್ಲೇ ಗುರು ಇದೆ. ಮುಂದೆ ಕರ್ಕಾಟಕ ರಾಶಿಗೆ ಬರುತ್ತೆ, ಯಾವಾಗ ಜೂನ್ 2ನೇ ತಾರೀಕು ಬರುತ್ತೆ. ಅದಾದ್ಮೇಲೆ 3-4 ತಿಂಗಳಾದ್ಮೇಲೆ ಸಿಂಹ ರಾಶಿಗೆ ಹೋಗುತ್ತೆ. ಹೀಗೆ ಗುರುವು ಮಿಥುನ ಹಾಗೂ ಸಿಂಹ ರಾಶಿಗಳಲ್ಲಿ ಸಂಚರಿಸುವಾಗ ಸರ್ಕಾರಿ ಸಂಬಂಧಪಟ್ಟಂತ ಕೆಲಸ ಕಾರ್ಯಗಳಲ್ಲಿ ಅಡಚಣೆ, ಬಂಧು ಮಿತ್ರರಲ್ಲಿ ವಿರೋಧ, ಸ್ತ್ರೀ ಸಂಬಂಧವಾದ ವ್ಯವಹಾರಗಳಿಂದ ಮನಸ್ಸಿಗೆ ಚಿಂತೆ, ವ್ಯಾಪಾರದಲ್ಲಿ ನಷ್ಟ, ಕೃಷಿಯಲ್ಲಿ ಅಲ್ಪ ಪ್ರಗತಿ, ಈ ತರದ ಫಲಗಳು ಮೊದಲಾದ ಅಶುಭ ಫಲಗಳು ಕಂಡು ಬರುತ್ತದೆ. ಆದರೆ ಜೂನ್ 2ನೇ ತಾರೀಕು ಗುರು ಕರ್ಕಾಟಕ ರಾಶಿಗೆ ಬರ್ತಾರಲ್ಲ, ಮಿಥುನ ರಾಶಿಯವರು ಯೋಗ ರಾಶಿಯಲ್ಲಿ ಸಂಚರಿಸುವಾಗ ಶುಭದಾಯಕನಾಗಿದ್ದು ಆರೋಗ್ಯದಲ್ಲಿ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ, ಕೀರ್ತಿ ವೃದ್ಧಿ, ಶುಭ ಕಾರ್ಯ ಯತ್ನ ಸಫಲ, ವಸ್ತ್ರಾಭರಣಗಳ ಪ್ರಾಪ್ತಿ, ಬಂಧು ಮಿತ್ರರ ಸಹಾಯ ಮೊದಲಾದ ಫಲಗಳು ಲಭಿಸುತ್ತದೆ. ಶನಿಯು ನಿಮ್ಮ ರಾಶಿಗೆ 10ನೇ ಮನೆಯಲ್ಲಿ ಕೂತ್ಕೊಂಡಿರೋದ್ರಿಂದ ದುಷ್ಟ ಜನರ ತೊಂದರೆಗಳು ನಿಮಗೆ ಸಮಸ್ಯೆಗಳಾಗ್ತಾ ಇರುತ್ತೆ. ಉದ್ಯೋಗದಲ್ಲಿ ಅಭಿವೃದ್ಧಿಗೆ ವಿಘ್ನಗಳು ಬರ್ತಾ ಇರುತ್ತೆ. ಕಾರ್ಯ ಸಾಧನೆಗೆ ಅಧಿಕ ತಿರುಗಾಟಗಳು ಬರುತ್ತೆ. ಕುಟುಂಬದಲ್ಲಿ ಅನಾರೋಗ್ಯ ಬಂದು ವೃಥಾ ಧನವ್ಯಯ ಮೊದಲಾದ ಅಶುಭ ಫಲಗಳು ಇದೆ. ಆದರೂ ಶನಿ ನಿಮ್ಮ ರಾಶಿಯಾಧಿಪತಿಗೆ ತ್ರಿಕೋಣಾಧಿಪತಿ ಆದ್ರಿಂದ ಶನಿ ಶಾಂತಿ ಇತ್ಯಾದಿ ಪೂಜೆಗಳು ಬೇಕಿಲ್ಲ. ಗುರು ಕೂಡ ಕರ್ಕಾಟಕ ರಾಶಿಗೆ ಪ್ರವೇಶವಾದ ಮೇಲೆ ಮಿಥುನ ರಾಶಿಯವರಿಗೆ ಸೂಪರ್ ಆಗಿರುತ್ತೆ. ಅಂದ್ರೆ ಮಿಥುನ ರಾಶಿಯವರಿಗೆ ಜೂನ್ 2ನೇ ತಾರೀಕಿಂದ ಅದ್ಭುತವಾಗಿರುತ್ತೆ. ಓವರಾಲ್ ನೋಡಿದಾಗ ಈ ವರ್ಷ ಮಿಥುನ ರಾಶಿಯವರಿಗೆ ಚೆನ್ನಾಗೇ ಇದೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾವುದಕ್ಕೂ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಅನ್ನು ಮಾಡಿಸ್ಕೊಂಡು ಏನಾದರೂ ಸುಲಭ ಪರಿಹಾರಗಳಿದ್ರೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದಾಗುತ್ತೆ. ಈ ಜೂನ್ 2ನೇ ತಾರೀಕು ಬದಲಾವಣೆ ಆಗತ್ತೆ ಅಂತ ನಾನು ಸುಮಾರು ಸಲ ಹೇಳಿದ್ದೀನಿ. ಜೂನ್ 2ನೇ ತಾರೀಕು ಗುರು ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ತಾರೆ. 12 ರಾಶಿಯವರು ಗುರುಶಾಂತಿ ಮಹಾಯಾಗ ಮಾಡ್ಕೊಳ್ಳಿ. ನಿಮ್ಮ ಊರು, ನಿಮ್ಮ ದೇವಸ್ಥಾನ, ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದ್ರೂ ಇದ್ರೆ ಅಲ್ಲೋಗಿ ನೀವು ಕೇಳಿ ವಿಚಾರಿಸಿ ಒಂದು 500, 1000, 2000, 5000 ಅಮೌಂಟನ್ನು ಫಿಕ್ಸ್ ಮಾಡಿರ್ತಾರೆ. ಅಮೌಂಟನ್ನು ಪೇ ಮಾಡಿ ಸಂಕಲ್ಪ ತೊಟ್ಟು ಮಾಡಿಸ್ಕೊಳ್ಳಿ. ನಿಮ್ಗೆಲ್ಲೂ ಅನುಕೂಲ ಆಗಿಲ್ಲ ಅಂದ್ರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಇದೇ ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ ಜಾಗದಲ್ಲಿ, ಹೊಸೂರಿಂದ ಸ್ವಲ್ಪ ಹಿಂದೆ ಅತ್ತಿಬೆಲೆ ಕರ್ನಾಟಕ ಬಾರ್ಡರ್ ಆ ಜಾಗದಲ್ಲಿ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಈ ಯಾಗದಲ್ಲಿ ಕರುಂಗಲಿ ಮಾಲೆ ಅನ್ನುವಂಥದ್ದು ಪ್ರಸಾದವಾಗಿ ಕೊಡ್ತಾ ಇದ್ದೀವಿ. ಶಿವ ಗುರುವಿನ ಸಂಕೇತವಾಗಿರ್ತಕ್ಕಂಥದ್ದು ಮತ್ತು ನೆಗೆಟಿವ್ ಎನರ್ಜಿನ ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡುವಂಥ ಕರುಂಗಲಿ ಮಾಲೆ ವಿತ್ ಅಕ್ಷತೆ ಸರ್ಟಿಫಿಕೇಟ್ ಸಮೇತವಾಗಿ ನಿಮಗೆ ಕೊರಿಯರ್ ಮುಖಾಂತರ ಬರುತ್ತೆ. ಇದಕ್ಕೆ ನೀವು ಪಾವತಿಸಬೇಕಾಗಿರ್ತಕ್ಕಂಥ ಮೊತ್ತ 1,001 ರೂಪಾಯಿ. ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ. 84313 84001 ಅನ್ನುವಂಥ ನಂಬರ್ಗೆ ನೀವು ಫೋನ್ ಮಾಡಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ಡೀಟೇಲ್ಸ್ ಕೇಳಿದ್ರೆ ವಾಟ್ಸಪ್ ಮುಖಾಂತರ ನಿಮ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಅದನ್ನು ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಪೂಜಾ ಸಂಕಲ್ಪ ನಿಮ್ಗೆ ಆಗುತ್ತೆ. ಗುರುಗಳೇ ನಾವು ತುಂಬಾ ದೂರ ಇದ್ದೀವಿ, ಬರೋಕ್ಕಾಗೋದಿಲ್ಲ, ಸಮಸ್ಯೆಗಳಾಗುತ್ತೆ ಅಂದ್ರೆ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಅಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ. ಪ್ರಾರಂಭದಿಂದ ಅಂತ್ಯದವರೆಗೂ ಪ್ರತಿಯೊಂದನ್ನು ನೀವು ಎಲ್ಲಾದ್ರೂ ಕುತ್ಕೊಂಡು ನೋಡ್ಬೋದು. ಎರಡನೇದಾಗಿ ಯಾರ್ಯಾರು ನೀವು ಬರಬೇಕು ಅನ್ಕೊಂಡಿದ್ದೀರೋ ದುಡ್ಡು ಕೊಟ್ಟವರೇ ಮಾತ್ರ ಬರಬೇಕು ಅಂತಿಲ್ಲ, ಎಲ್ಲರೂ ಬರ್ಬೋದು. ನೀವು ಬನ್ನಿ, ನಿಮ್ಮ ಕುಟುಂಬ ಸಮೇತ ಬನ್ನಿ, ಅಕ್ಕಪಕ್ಕ ಮನೆ, ಎದುರು ಮನೆ, ಸ್ನೇಹಿತರು ಎಲ್ಲರೂ ಕರ್ಕೊಂಡ್ಬಂದು ಪೂಜೆಗೆ ಪಾರ್ಟಿಸಿಪೇಟ್ ಮಾಡಿ ಪ್ರಸಾದ ಅನ್ನದಾನ ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು.
ಅದರದ್ದು ಲೊಕೇಶನನ್ನು ನಾನು ಫಸ್ಟ್ ಕಾಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಖಂಡಿತ ಲೊಕೇಶನ್ಗೆ ಬನ್ನಿ. ಜೂನ್ 2ನೇ ತಾರೀಕು ಗುರುಶಾಂತಿ ಯಾಗ ಮಹಾಯಾಗ ನಿಮ್ಮ ಸಹಕಾರದಿಂದ ಮಾಡ್ತಾ ಇರೋದು. ಅದನ್ನು ಸಕ್ಸಸ್ ಮಾಡ್ಕೊಳ್ಳಿ. ಆ ಗುರುವಿನ ಅನುಗ್ರಹ ಅನ್ನುವಂಥದ್ದು ನಿಮ್ಗೆ ಸಿಗಲಿ.